ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಫ್ರಾಕ್ಷನ್ ಬಿಕಮ್ಸ್ 9/11 ಇಫ್ 2 is added to both the numerator and denominator. If 3 is added to the both numerator and the denominator, it becomes 5/6. Find the fraction ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರಾಕ್ಷನ್ ಅಂತಂದ್ರೆ ಏನಿರುತ್ತೆ, ಒಂದು ನ್ಯೂಮರೇಟರ್ ಇರುತ್ತೆ, ಇನ್ನೊಂದು ಡಿನೋಮಿನೇಟರ್ ಇರುತ್ತೆ ಅಲ್ವಾ ಫ್ರಾಕ್ಷನ್ ಅಲ್ಲಿ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡಿ, ಇಫ್ 2 is added to both the numerator and denominator ಅಂದ್ರೆ ನ್ಯೂಮರೇಟರ್ಗೂ ಒಂದು 2 ಆಡ್ ಮಾಡಿ ಪ್ಲಸ್ ಡಿನಾಮಿನೇಟರ್ಗೂ ಒಂದು 2 ಆಡ್ ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಇದೆ, 9/11 ಫ್ರಾಕ್ಷನ್ ಬರ್ತಾ ಇದೆ. ನೋಡಿ ಫ್ರಾಕ್ಷನ್ ಬಿಕಮ್ಸ್ 9/11 ಇಫ್ 2 is added to both numerator and denominator ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಏನಿದೆ, ಇಫ್ 3 is added to both numerator and denominator. ಇನ್ನೊಂದು ಫ್ರಾಕ್ಷನ್ ನೋಡ್ರಿ, ಇನ್ನೊಂದು ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ಅದಕ್ಕೆ 3 ಆಡ್ ಮಾಡಿದ್ರೆ, ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ 3 ಆಡ್ ಮಾಡಿದ್ರೆ ಇಟ್ ಬಿಕಮ್ಸ್ 5/6 ಅಂತ ಹೇಳಿದ್ದಾರೆ. ಫೈಂಡ್ ದ ಫ್ರಾಕ್ಷನ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಫ್ರಾಕ್ಷನ್ ಏನಿದೆಯಲ್ಲ ಇದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡೋಣ. ಈಗ ಇದನ್ನ ನಾವು ಇವಾಗ ಫ್ರಾಕ್ಷನ್ ಫೈಂಡ್ ಔಟ್ ಮಾಡಬೇಕು. ಸೊ ನಾವೇನ್ ಮಾಡ್ಕೊಳ್ಳೋಣ, ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ನ್ಯೂಮರೇಟರ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೇಮ್ ಅದೇ ರೀತಿ ಡಿನಾಮಿನೇಟರ್ ಬಿ ವೈ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈಗ ಫ್ರಾಕ್ಷನ್ ಏನಾಯ್ತು, ಎಕ್ಸ್ ಅಪಾನ್ ವೈ ಆಯ್ತು. ಈಗ ನಾವು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಫ್ರಾಕ್ಷನ್ ಸಿಕ್ಕತ್ತೆ ಅಲ್ವಾ. ಸೊ ಈಗ ನೋಡಿ ಕೇಸ್ 1 ಏನಿದೆ, ಫ್ರಾಕ್ಷನ್ಗೆ ಅಂದ್ರೆ ಎಕ್ಸ್ಗೆ 2 ಆಡ್ ಮಾಡಿದ್ರೆ ವೈಗೆ ಕೂಡ 2 ಆಡ್ ಮಾಡಿದ್ರೆ ಫ್ರಾಕ್ಷನ್ ಏನಾಗಿದೆ, 9/11 ಅಲ್ವಾ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ ಏನಾಗತ್ತೆ, 11 ಇಂಟು ಎಕ್ಸ್ ಪ್ಲಸ್ 2 ಆಯ್ತು ಇಸ್ ಈಕ್ವಲ್ಸ್ ಟು ಇಲ್ಲೇನಾಗತ್ತೆ 9 ಇಂಟು ವೈ ಪ್ಲಸ್ 2 ಆಯ್ತು. ಇದನ್ನ ಮಲ್ಟಿಪ್ಲೈ ಮಾಡೋಣ. 11 ಇಂಟು ಎಕ್ಸ್ 11x ಪ್ಲಸ್ 11 2s 22 ಇಸ್ ಈಕ್ವಲ್ಸ್ ಟು 9 ಇಂಟು ವೈ 9y ಪ್ಲಸ್ 9 2s 18. ಈಗ ನೋಡಿ 11x ಈ ವೈನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. ಓಕೆ, ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ 9y ಇಸ್ ಈಕ್ವಲ್ಸ್ ಟು 18 ಹಾಗೆ ಇಟ್ಟು ಈ 22ನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. ಯಾಕಂದ್ರೆ ನಮ್ಗೆ ಈಕ್ವೇಶನ್ ಬೇಕಲ್ವಾ. ಸೊ ಅದಕ್ಕೆ ನಾವು ಈ ರೀತಿ ಮಾಡೋಣ. ಈ 22ನ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಇದು ಮೈನಸ್ 22 ಆಯ್ತು. ಸೊ ಈ 22ನಲ್ಲಿ 18 ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ, 4 ಉಳಿಯಿತು. ಸೊ ಅದನ್ನೇ ಬರೆಯೋಣ. 11x ಮೈನಸ್ 9y ಇಸ್ ಈಕ್ವಲ್ಸ್ ಟು ಮೈನಸ್ 4 ಉಳಿಯಿತು ಅಲ್ವಾ. ಸೊ ಇಲ್ಲಿ ಒಂದು ಇಕ್ವೇಶನ್ ಆಯ್ತು. ಅದೇ ರೀತಿ ಇನ್ನೊಂದು ಇಕ್ವೇಶನ್ ಮಾಡೋಣ. ನೋಡಿ ಇನ್ನೊಂದು ಇಕ್ವೇಶನ್ ಅಲ್ಲಿ ಏನ್ ಹೇಳಿದರೆ, ಎಕ್ಸ್ ಪ್ಲಸ್ 3 ಮಾಡಿ ಅಂತ ಹೇಳಿದ್ದಾರೆ. ನ್ಯೂಮರೇಟರ್ 3 ಆಡ್ ಮಾಡಿ ಡಿನಾಮಿನೇಟರ್ಗೂ 3 ಆಡ್ ಮಾಡಿದ್ರೆ ನಮ್ಗೆ ಏನ್ ಫ್ರಾಕ್ಷನ್ ಸಿಗ್ತಾ ಇದೆ ಅಂತ ಹೇಳಿದರೆ 5/6 ಅಂತ ಹೇಳಿದ್ದಾರೆ. ಸೊ ಇಲ್ಲಿನೂ ಅದೇ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನ್ ಸಿಗತ್ತೆ, 6 ಇಂಟು ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ಸ್ ಟು ನೋಡಿ 5 ಇಂಟು ಈ ಏನಿದೆಯಲ್ಲ ವೈ ಪ್ಲಸ್ 3 ಮಲ್ಟಿಪ್ಲೈ ಮಾಡಬೇಕು. ಈಗ ನೋಡಿ 6 ಇಂಟು ಎಕ್ಸ್ 6x ಪ್ಲಸ್ ಇದೆ, ಸೊ ಪ್ಲಸ್ ಬರೆಯೋಣ. 6 3s 18 ಇಸ್ ಈಕ್ವಲ್ಸ್ ಟು 5 ಇಂಟು ವೈ 5y ಪ್ಲಸ್ ಇದೆ, ಸೊ ಪ್ಲಸ್ ಬರೆಯೋಣ. 5 3s 15. ಈಗ ನೋಡಿ ಈ 5ನ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ಬರೋಣ. ಸೊ 6x ಈಕ್ವಲ್ಸ್ ಟು ಈ ಕಡೆ ತಂದ್ರೆ ಮೈನಸ್ ಆಯ್ತು. ಓಕೆ, ಈಸ್ ಈಕ್ವಲ್ಸ್ ಟು ಈ 15 ಹಾಗೆ ಇಟ್ಟಣ. ಇನ್ನು ಈ 18 ಇದೆಯಲ್ಲ ಇದನ್ನ ಈಕ್ವಲ್ಸ್ ಟು ಈ ಕಡೆ ತಗೊಂಡಿದ್ರೆ ಏನಾಗತ್ತೆ, ಮೈನಸ್ 18 ಆಯ್ತು ಅಲ್ವಾ. ಸೊ ಈಗ 18 ಮೈನಸ್ 15 ಮಾಡ್ಬೇಕಾಗತ್ತೆ, ಮೈನಸ್ ಇರೋದ್ರಿಂದ. 18 ಮೈನಸ್ 15 ಮಾಡಿದ್ರೆ ಏನ್ ಸಿಗತ್ತೆ ನಮ್ಗೆ, 3. ಬಿಗರ್ ನಂಬರ್ಗೆ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಇರಬೇಕು. ಸೊ
ಇಲ್ಲಿ ಏನ್ ಇಕ್ವೇಶನ್ ಆಯ್ತು, 6x ಮೈನಸ್ 5y ಇಸ್ ಈಕ್ವಲ್ಸ್ ಟು -3 ಅಲ್ವಾ. ಈಗ ನಮ್ಗೆ ಎರಡು ಈಕ್ವೇಶನ್ ಸಿಕ್ತು. ನಮ್ಗೆ ಇದೇ ಫಾರ್ಮೇಶನ್ ಮಾಡೋದಿದೆ. ಈ ಫಾರ್ಮೇಶನ್ ನಲ್ಲಿ ನಾವು ಮಾಡ್ಬಿಟ್ರೆ, ಈಕ್ವೇಶನ್ ಫಾರ್ಮೇಶನ್ ಆಗ್ಬಿಟ್ರೆ ನಮ್ಗೆ ಉಳಿದಿದ್ದು ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ನಾವು x5 ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ಈಗ ಇದನ್ನ ರಬ್ ಮಾಡ್ತೀವಿ. (11x minus 9y is equals to -4). ಇನ್ನೊಂದೇನಿದೆ ಈಕ್ವೇಶನ್, 6x minus 5y is equals to -3 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಸೊ ಇದನ್ನ ಬರ್ಕೊಂಡ್ವಿ. ಈಕ್ವೇಶನ್ ಈಗ ಕಂಪ್ಲೀಟ್ ರಬ್ ಮಾಡೋಣ, ಯಾಕಂದ್ರೆ ನಮ್ಗೆ ಸ್ಪೇಸ್ ಸಾಲಲ್ವಲ್ಲ. ನೋಡಿ, ಈಗ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಇಟ್ಕೊಳ್ಳೋಣ. ಸೇಮ್ ಆಸ್ ಯೂಶುವಲ್ ಮಾಡೋಣ. ಟೇಕಿಂಗ್ ಈಕ್ವೇಶನ್ ನಂಬರ್ 1. ಓಕೆ, ಏನ್ ಕೊಟ್ಟಿದ್ದಾರೆ ಈಕ್ವೇಶನ್ ನಂಬರ್ 1? 11x minus 9y is equals to -4 ಅಂತ ಇದೆ. ಸೊ ಏನ್ ಮಾಡ್ಬೇಕು ನಾವು, 11x ಒಂದೇ ಉಳಿಸ್ಕೊಂಡು ಈ -4, ಈ 9y ನ ಈಕ್ವಲ್ಸ್ ಈ ಕಡೆ ಕಳ್ಸೋಣ. ಈ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಪ್ಲಸ್ 9y ಆಯ್ತು, ಯಾಕಂದ್ರೆ ನಮ್ಗೆ ಸೇಮ್ ವೇರಿಯೇಬಲ್ ಮಾಡ್ಕೋಬೇಕಲ್ವಾ, ಅದಕ್ಕೆ. ಸೊ x ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, -4 ಪ್ಲಸ್ 9y. ಈ 11 ಈಕ್ವಲ್ಸ್ ಈ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡ್ ಆಗತ್ತೆ. ಸೊ ಈಗ ಎಕ್ಸ್ ವ್ಯಾಲ್ಯೂ ಇದು ಬಂತು. ಸೊ ಇದನ್ನ ನಾವು ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಈಗ ಇದನ್ನ ಏನ್ ಮಾಡ್ತೀವಿ ನಾವು, ಪುಟ್ x is equals to -4 plus 9y upon 11 in equation number 2 ಅಲ್ವಾ. ಈಕ್ವೇಶನ್ ನಂಬರ್ 2 ನಲ್ಲಿ ಪುಟ್ ಮಾಡೋಣ. ಸೊ ಈಕ್ವೇಶನ್ ನಂಬರ್ 2 ಏನಿದೆ, 6x minus 5y is equals to -3 ಅಂತ ಇದೆ. ಸೊ ಇಲ್ಲಿ x ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ಪುಟ್ ಮಾಡೋಣ. ಸೊ 6 into -4 plus 9y upon 11 ಬರ್ತೀವಿ. ಓಕೆ, ಈಗ ಮೈನಸ್ ಇಲ್ಲಿದೆ ಅಲ್ವಾ, ಹಾಗೆ ಬರೆಯೋಣ. 5y ಹಾಗೆ ಬರೆಯೋಣ, ಇಸ್ ಈಕ್ವಲ್ಸ್ ಟು -3. ಈಗ ಕ್ಯಾನ್ಸಲೇಷನ್ ಅಂತ ಏನು ಹೋಗಲ್ಲ, ಸೊ ಮಲ್ಟಿಪ್ಲೈ ಮಾಡೋಣ. ಸೊ 6 4s are 24 ಪ್ಲಸ್ ಇಂಟು ಮೈನಸ್ -24 ಪ್ಲಸ್ 6 9s are 54y ಅಪಾನ್ 11 ಮೈನಸ್ 5y ಇಸ್ ಈಕ್ವಲ್ಸ್ ಟು -3 ಆಯ್ತು. ಈಗ ನೋಡಿ, ಇಲ್ಲಿ ಪ್ಲಸ್ ಆರ್ ಮೈನಸ್ ಬಂದಾಗ ನಾವೇನ್ ಮಾಡ್ಬೇಕು, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಈ ರೀತಿ ಇದ್ದಾಗ ನಾವು LCM ತೆಗಿಬೇಕು ಅಲ್ವಾ, ನಮಗ್ ಗೊತ್ತಿದೆ. ಸೊ LCM ತೆಗಿಯೋಣ. ನೋಡಿ, ಇಲ್ಲಿ 11 ಇದೆ, ಇಲ್ಲಿ 1 ಇದೆ. ಸೊ ಈ LCM ಏನ್ ಬರುತ್ತೆ, 11 ಬರುತ್ತೆ. ಸೊ 11 LCM ಬಂದ್ರೆ ನೋಡಿ, 11 ಅಪಾನ್ 11 ಹಾಕೊಂಡ್ರೆ ಏನಾಗತ್ತೆ, ಕ್ಯಾನ್ಸಲ್ ಆಯ್ತು, 1 ಬರುತ್ತೆ. 1 ಇಂಟು ಇದನ್ನ ಮಾಡಿದ್ರೆ ಸೇಮ್ ಬರುತ್ತೆ ವ್ಯಾಲ್ಯೂ. ಸೊ -24 ಪ್ಲಸ್ 54y. ಓಕೆ, ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಹಾಗೆ ಬರೆಯೋಣ. ಇಲ್ಲಿ ನೋಡಿ, 11 ಅಪಾನ್ 1 ಹಾಕೋಬೇಕು. ಈ 11 ಇದೆಯಲ್ಲ LCM, 11 ಅಪಾನ್ 1 ತಗೊಂಡ್ರೆ ಏನ್ ಬರುತ್ತೆ, 11 ಬರುತ್ತೆ. ಸೊ 11 ನಿಂದ ಮಲ್ಟಿಪ್ಲೈ ಮಾಡೋಣ ಇದನ್ನ. 11 5s are 55y. ಓಕೆ, ಇಸ್ ಈಕ್ವಲ್ಸ್ ಟು -3. ಓಕೆ, ಈಗ ನೋಡಿ, 54y ಇದೆ, ಇಲ್ಲಿ ಇಲ್ಲಿ -55y ಇದೆ, ಇಲ್ಲಿ ಪ್ಲಸ್ 54y ಇದೆ. ಅಂದ್ರೆ ಪ್ಲಸ್ ಮೈನಸ್ ಇದೆ, ಮೈನಸ್ ಮಾಡಬೇಕು. 55 ಮೈನಸ್ 54 ಮಾಡಿದ್ರೆ ಓನ್ಲಿ 1y ಉಳಿಯುತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ. -24 ನೋಡಿ, ಬಿಗ್ಗರ್ ನಂಬರ್ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಬರಿತೀನಿ. ಇನ್ನು 1y ಬರೀಬಾರ್ದು, ನಾವು ಓನ್ಲಿ y ಬರಿತೀವಿ ಅಲ್ವಾ. ಸೊ ಅಪಾನ್ 11 ಇಸ್ ಈಕ್ವಲ್ಸ್ ಟು -3 ಆಯ್ತಾ. ಈಗ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ.
ಮಾಡಿದಾಗ ಏನಾಗುತ್ತೆ, ಇಂಟು 1 ಮಾಡಿದ್ರೆ ಸೇಮ್ ಬರುತ್ತೆ. ಸೊ -24 ಮೈನಸ್ y ಇಸ್ ಈಕ್ವಲ್ಸ್ ಟು ನೋಡಿ 11 3 is 33 ಪ್ಲಸ್ ಇಂಟು ಮೈನಸ್ ಮೈನಸ್ ಬಂತು ಅಲ್ವಾ. ಸೊ ಈಗ -y ಒಂದೇ ಇಲ್ಲಿ ಉಳಿಸ್ಕೊಂಡು -33 ಈ -24ನ ಈ ಕಡೆ ಕಳ್ಸೋಣ. ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಏನಾಗುತ್ತೆ, +24 ಆಯ್ತು. ಈಗ 33 - 24 ಮಾಡೋಣ. 13 - 4 ಅಂದ್ರೆ 7 ಬರುತ್ತೆ, ಸಾರಿ 9 ಬರುತ್ತೆ ಅಲ್ವಾ. ಸೊ ಏನ್ ಬಂತು, -y ಇಸ್ ಈಕ್ವಲ್ಸ್ ಟು -9 ಬಂತು. ಇಲ್ಲಿ ನೋಡಿ ಮೈನಸ್ ಇಲ್ಲೂ ಇದೆ ಇಲ್ಲೂ ಇದೆ, ಸೊ ಕ್ಯಾನ್ಸಲ್ ಆಗತ್ತೆ. ನಮ್ಗೇನ್ ಬರುತ್ತೆ, y ಇಸ್ ಈಕ್ವಲ್ಸ್ ಟು 9 ಅಂತ ಬಂತು. ಓಕೆ, ಈಗ ಈ y ಇಸ್ ಈಕ್ವಲ್ಸ್ ಟು 9 ನ ಈ ಈಕ್ವೇಶನ್ ನಂಬರ್ 3 ನಲ್ಲಿ ಪುಟ್ ಮಾಡೋಣ. ನಮ್ಗೆ x ವ್ಯಾಲ್ಯೂ ಬಂದ್ಬಿಡತ್ತೆ. ಸೊ ಪುಟ್ ಚಿಕ್ಕದಾಗಿ ಬರಿತಾ ಇದ್ದೀನಿ, y ಇಸ್ ಈಕ್ವಲ್ಸ್ ಟು 9 ಇನ್ ಈಕ್ವೇಶನ್ ನಂಬರ್ 3. ಈಕ್ವೇಶನ್ ನಂಬರ್ 3 ಏನಿದೆ, x ಇಸ್ ಈಕ್ವಲ್ಸ್ ಟು -4 ಪ್ಲಸ್ 9y ಅಪಾನ್ 11. ಸೊ -4 ಹಾಗೆ ಬರೆಯೋಣ, ಪ್ಲಸ್ 9 ಇಂಟು y ಪ್ಲೇಸ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ, 9 ಇದೆ, y ಇಸ್ ಈಕ್ವಲ್ಸ್ ಟು 9 ಬಂದಿದೆಯಲ್ಲ, ಸೊ 9 ಬರೆಯೋಣ ಅಪಾನ್ 11. ಈಗ x ಇಸ್ ಈಕ್ವಲ್ಸ್ ಟು -4 ಪ್ಲಸ್ 9 9 81 ಅಪಾನ್ 11. ಈಗ 1 ಪ್ಲಸ್ 1 ಮೈನಸ್ ಇದೆ, ಸೊ 81 ಅಲ್ಲಿ 4 ಮೈನಸ್ ಮಾಡಬೇಕು. ಸೊ ನೋಡಿ 11 - 4 is 7, ಇಲ್ಲಿ ಮತ್ತೆ 7 ಉಳಿತು. ಸೊ ಏನ್ ಬಂತು, 77 ಅಪಾನ್ 11 ಬಂತು. ಈಗ ಕ್ಯಾನ್ಸಲೇಷನ್ ಹೋಗುತ್ತಲ್ವಾ, 11 1 11 7 ಸೊ ಏನ್ ಬಂತು, ನಮ್ಗೆ 7 ಬಂತು. ಸೊ x ಇಸ್ ಈಕ್ವಲ್ಸ್ ಟು ಏನ್ ಬಂತು, 7 ಬಂತು. ನಾವೇನ್ ಲೆಟ್ ಮಾಡ್ಕೊಂಡಿದ್ವಿ, ನ್ಯೂಮರೇಟರ್ ಬಿ ಎಕ್ಸ್ ಅಂತ ಇಟ್ಕೊಂಡಿದ್ವಿ ಅಲ್ವಾ. ಸೊ ನಾವೇನಂತ ಹೇಳ್ಬೋದು, therefore numerator is equals to x is equals to 7. ಅದೇ ರೀತಿ ಡಿನಾಮಿನೇಟರ್ ನ y ಅಂತ ಲೆಟ್ ಮಾಡ್ಕೊಂಡಿದ್ವಿ, y is equals to 9 ಅಂತ ಬಂದಿದೆ. ಸೊ 9 ಆಯ್ತು. ಈಗ ಅವ್ರೇನ್ ಕೇಳಿದ್ರೆ ಫೈಂಡ್ ದ ಫ್ರಾಕ್ಷನ್ ಅಂತ ಕೇಳಿದಾರಲ್ವಾ. ಸೊ therefore fraction is 7 upon 9 ಅಲ್ವಾ. ನ್ಯೂಮರೇಟರ್ ಮೇಲೆ ಇರುತ್ತೆ, ಡಿನಾಮಿನೇಟರ್ ಕೆಳಗೆ ಹೋಗುತ್ತೆ. ಫ್ರಾಕ್ಷನ್ is 7 upon 9. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಪ್ಲಸ್ ಮೈನಸ್ ಸೈನ್ ಕರೆಕ್ಟ್ ಆಗಿ ನೋಡಿ ಬರ್ಕೋಬೇಕು. ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ರೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ರಿ, ಈ ಎಲ್ಲ ಈಸಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್.